प्रणवकारणकार्यप्रतिपाद्यनुपरात्परचेतना चेतनविलक्षणनन्तसत्कल्याणगुणपूर्णा अनुपमनुपासितगुणोदधि अनघजितानन्तनिष्किञ्चन जनप्रिय निर्विकारनिराश्रया व्यक्ता। अच्युतो यो गुणैर्नित्यमेवाखिलै प्रच्युतो शेषदोषै सदा पूर्तिता उच्यते सर्ववेदोरुवादैरज स्वच्चितो ब्रह्मरुद्रेन्द्रपूर्वै सदा। दासवर्यं दयायुक्तं दूरीकृतदुराशिषं हरिकथामृतसार वक्तारं जगन्नाथगुरुं भजे। ಶ್ರೀ ಹರಿಕಥಾಮೃತಸಾರ ಬಿಂಬೋಪಾಸನಾ ಸಂಧಿ ಪದ್ಯ 30. ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನು ಪರಾತ್ಪರ ಚೇತನ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅನಂತ ಕಲ್ಯಾಣ ಗುಣಧಾಮನಾದ ಶ್ರೀ ಪರಮಾತ್ಮನ ಮಹಾತ್ಮೆಯನ್ನು ತಿಳಿಸುತ್ತಾರೆ. ಪ್ರಣವ ಕಾರಣ ಅಕಾರ ಉಕಾರ ಮಕಾರ ವರ್ಣಾತ್ಮಕವಾದ ಓಂಕಾರ ಮಂತ್ರಕ್ಕೆ ಪ್ರಣವ ಎನ್ನುವರು. ಸರ್ವ ವರ್ಣೋತ್ಪತ್ತಿಗಳಿಗೆ ಮೂಲವು ಓಂಕಾರವು. ಅಂತಹ ಓಂಕಾರ ಪ್ರತಿಪಾದ್ಯನೇ ಪ್ರಣವ ಸ್ವರೂಪಿಯಾದ ಪರಮಾತ್ಮನು. ಸಕಲ ವರ್ಣೋತ್ಪತ್ತಿಗೆ ಪ್ರಣವ ಪ್ರತಿಪಾದ್ಯನೇ ಮೂಲ ಕಾರಣನು. ವರ್ಣೋತ್ಪತ್ತಿ ವರ್ಣಗಳಲ್ಲಿ ಪ್ರವೇಶಿಸಿ ಅವುಗಳಿಗೆ ಅಭಿವ್ಯಂಜಕ ಶಕ್ತಿಪ್ರದನು. ಇದರಿಂದ ವರ್ಣಗಳ ಉಚ್ಚಾರಣೆ, ಅದರಿಂದ ಅರ್ಥೋತ್ಪತ್ತಿ ಇತ್ಯಾದಿ ವಾಗ್ರೂಪ ವ್ಯಾಪಾರಗಳಿಗೆಲ್ಲ ಮೂಲ ಕಾರಣನು. ಓಂಕಾರವು ಅಕಾರಾದಿ ಸಕಲ ವರ್ಣಗಳ ಉತ್ಪತ್ತಿ, ಮಹಾಮಂತ್ರಗಳ ಉತ್ಪತ್ತಿ, ಪೌರುಷೇಯಗಳಾದ ಪುರಾಣ ಇತಿಹಾಸಗಳ ಉತ್ಪತ್ತಿ, ಗಾಯತ್ರಿ ಮಂತ್ರಾಭಿವ್ಯಕ್ತಿ, ವೇದಗಳ ಅಭಿವ್ಯಕ್ತಿಗೂ ಮಾತೃಸ್ಥಾನವಾಗಿದೆ. ಇಂತಹ ವಾಂಗ್ಮಯಗಳಿಗೂ ಮೂಲ ಕಾರಣನು ಪ್ರಣವ ಪ್ರತಿಪಾದ್ಯನು. ಸಕಲ ವಾಂಗ್ಮಯಗಳಿಗೂ ಇವನೇ ಮೂಲ ಕಾರಣನು. ಕಾರಣವು ಪ್ರಣವ, ಕಾರ್ಯರೂಪವು ವೇದಗಳು. ಪರಮಾತ್ಮನು ಕಾರಣರೂಪಿಯಾಗಿ ಪ್ರಣವ ಪ್ರತಿಪಾದ್ಯನಾಗಿದ್ದಾನೆ. ತದ್ವಾರ ಕಾರ್ಯರೂಪವಾದ ಸಕಲ ವೇದಗಳಿಂದಲೂ ಪ್ರತಿಪಾದ್ಯನು. ಇದರಿಂದ ಕಾರಣ ಕಾರ್ಯ ಪ್ರತಿಪಾದ್ಯನು. ಪ್ರಣವ ಕಾರ್ಯ ಕಾರಣ ಪ್ರತಿಪಾದ್ಯನಾದ ಶ್ರೀ ಪರಮಾತ್ಮನು ಪರ ನಾಮಕಳಾದ ಲಕ್ಷ್ಮೀದೇವಿಗಿಂತಲೂ ಅನಂತ ಕೋಟಿ ಗುಣಗಳಿಂದ ಉತ್ತಮೋತ್ತಮನು. ಅಕ್ಷರ ನಾಮಕಳಾದ ಶ್ರೀಗೆ ಪರ ಎಂಬ ನಾಮ. ಪರಾತ್ಪರ ಎಂದರೆ ಉತ್ತಮೋತ್ತಮನೆಂದರ್ಥ. ಶ್ರೀ ಪರಮಾತ್ಮನು ಅನಂತ ವೇದಗಳಿಂದ ಪ್ರತಿಪಾದ್ಯನು. ಪರನಾಮಕಳಾದ ಲಕ್ಷ್ಮೀದೇವಿಯು ವೇದಾಭಿಮಾನಿಯು. ಪ್ರಕೃತಿ ಪುರುಷರ ಸಂಬಂಧವು. ತನ್ನಿಂದ ಸೃಷ್ಟವಾದ ಬ್ರಹ್ಮಾಂಡಗತ ಸಕಲ ಚೇತನ ವಸ್ತುಗಳು, ಜೀವರಾಶಿ, ಅಚೇತನ ಪದಾರ್ಥಗಳು, ಜಡಗಳು ಇವುಗಳಿಂದ ಅತ್ಯಂತ ಭಿನ್ನನು. ಅಂದರೆ ಅವುಗಳಿಂದ ಪರಮ ವಿಲಕ್ಷಣನು. ಇದರಿಂದ ಚೇತನಾಚೇತನ ವಿಲಕ್ಷಣನು. ಶ್ರೀ ಪರಮಾತ್ಮನು ಜಡಾತ್ಮಕನೂ ಅಲ್ಲ, ಲಕ್ಷ್ಮೀ ಬ್ರಹ್ಮಾದಿ ಚೇತನ ಸ್ವರೂಪಿಯೂ ಅಲ್ಲ. ಇದರಿಂದ ಜೀವ ಜಡದಿಂದ ಭಿನ್ನನು. ಜೀವೇಶ ಭೇದ, ಜೀವ ಜಡ ಭೇದ. ಸಕಲ ಜೀವ ಜಡಗಳಿಂದ ಅತ್ಯಂತ ಭಿನ್ನನಾಗಿದ್ದು ನಿರ್ದುಷ್ಟಳಾದ, ಅಪರಿಚ್ಛಿನ್ನಗಳಾದ, ಅಪ್ರಾಕೃತವಾದ, ನಿರ್ದೋಷಗಳಾದ ಜ್ಞಾನಾನಂದಾದಿ ರೂಪವಾದ ಗುಣಗಳಿಂದ ಪರಿಪೂರ್ಣನು. ಇದನ್ನು ಅನಂತ ಸತ್ಕಲ್ಯಾಣ ಗುಣಪೂರ್ಣನೆಂದಿದ್ದಾರೆ. ಅವನ ಗುಣಸ್ತೋಮಗಳು ಅಪರಿಮಿತವಾಗಿವೆ. ಸಾಕಲ್ಯೇನ ಯಾರಿಂದಲೂ ಯಾವಾಗಲೂ ಅರಿಯಲ ಸಾಧ್ಯವಾದ ಗುಣಪೂರ್ಣನು. ಅಸದೃಶ ಮಹಿಮಾ ಸಂಪನ್ನನು, ಸಮಾಭ್ಯಧಿಕ ಶೂನ್ಯನು. ಇದರಿಂದ ಅನುಪಮನಾದ ಅಪ್ರಮೇಯನು, ರಮಾ ಬ್ರಹ್ಮಾದಿಗಳ ಉಪಾಸನೆಗೆ ವಿಷಯನು. ಆದರೆ ಆತನ ಅನುಪಮ ಗುಣ ಸಮುದ್ರದ ಆಳವನ್ನು ಸಾಕಲ್ಯೇನ ಯಾರೂ ಅನಾದ್ಯನಂತ ಕಾಲದಲ್ಲಿಯೂ ಅರಿಯರು. ರಮಾ ಬ್ರಹ್ಮಾದಿ ಸಕಲ ಸಜ್ಜನ ಭಕ್ತ ವೃಂದದಿಂದ ಉಪಾಸಿತ ಗುಣೋದಧಿಯು ಸಕಲ ದೋಷ ವಿದೂರನಾದ್ದರಿಂದ ಅನಘನು. ಅಘ ಎಂದರೆ ಪಾಪ ಅಥವಾ ಅದಕ್ಕೆ ಕಾರಣವಾದ ದೋಷ. ಅನಾದ್ಯನಂತ ಕಾಲದಿಂದಲೂ ಶ್ರೀ ಪರಮಾತ್ಮನು ನಿರ್ದೋಷನು.
ಯಾರಿಂದಲೂ ಜಯಿಸಲ್ಪಡದ ಅನುಪಮನು, ಅನುಪಮ ಪರಾಕ್ರಮವಂತನು, ಅನ್ಯರಿಂದ ಅಜೇಯನಾದ್ದರಿಂದ ಅಜಿತನು, ಅನಘಜಿತನು, ಅನಂತ ರೂಪ ಗುಣ ವಿಶಿಷ್ಟನು, ಆದ್ಯಂತರಹಿತನು. ಇದರಿಂದ ಅನಂತನಾಮಕನು, ನಿಷ್ಕಿಂಚನ ಪ್ರಿಯ, ಪರಮ ವೈರಾಗ್ಯಶಾಲಿಗಳಾದ ಭಗವದ್ಭಕ್ತರ ಪಾಲಿಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳೇ ದೈವೀ ರೂಪದ ಸಂಪತ್ತು. ಅಂಥವರು ನಿಷ್ಕಿಂಚನರು. ದೇವತೆಗಳಿಗೆ ನಿಷ್ಕಿಂಚನರೆಂದು ಹೆಸರು. ಅಂತಹ ಭಗವದ್ಭಕ್ತರ ಪ್ರೀತಿಗೆ ಮುಖ್ಯ ವಿಷಯನು. ಇದರಿಂದ ನಿಷ್ಕಿಂಚನ ಪ್ರಿಯನು. ನಿರ್ವಿಕಾರ, ಅನಾದ್ಯನಂತ ಕಾಲದಲ್ಲೂ ಯಾವ ವಿಕಾರ ಪರಿಣಾಮಗಳಿಂದ ರಹಿತನು, ವಿಕಾರ ಶೂನ್ಯನು, ಶಶ್ವದೇಕ ಪ್ರಕಾರನು, ನಿತ್ಯನು, ಶಾಶ್ವತ ಸ್ವರೂಪಿಯು, ಸರ್ವತ್ರ ವ್ಯಾಪ್ತನು, ಆದರೂ ತದ್ವಿಕಾರ ಶೂನ್ಯನು. ಇದು ಶ್ರೀ ಪರಮಾತ್ಮನ ವಿಶಿಷ್ಟವಾದ ಗುಣಲಕ್ಷಣವು. ನಿರಾಶ್ರಯ, ಅನ್ಯರ ಆಶ್ರಯ ಅವನಿಗೆ ಬೇಕಿಲ್ಲ. ಸರ್ವತಂತ್ರ ಸ್ವತಂತ್ರನು, ರಮಾ ಬ್ರಹ್ಮಾದಿ ಸಕಲ ಚೇತನ ರಾಶಿಗಳಿಗೆ ಆಶ್ರಯಪ್ರದನು. ಸರ್ವರಿಗೆ ಅವನ ಆಶ್ರಯ. ಪರಾಧೀನ ಆತನಿಗಲ್ಲ. ಅವ್ಯಕ್ತ, ಅಗೋಚರನು, ಆದರೆ ಧ್ಯಾನಕ್ಕೆ ಮಾತ್ರ ಆಯಾಯ ಜೀವರ ಯೋಗ್ಯತಾನುಸಾರ ವ್ಯಕ್ತನು. ಸಾಕಲ್ಯೇನ ಯಾರೂ ಆತನನ್ನು ಸಂಪೂರ್ಣವಾಗಿ ಅರಿಯಲಾರರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.